ಸದ್ಯಕ್ಕೆ 2 ಸಿನಿಮಾ ಮುಗಿದಿದೆ. ಸೂರ್ಯಣ್ಣ ಅಂತ ಒಂದು, ವೆಂಕಟೇಶ್ ರಾಯ ನಮ್ಮಣ ಅಂತ ಹರೀಶ್ ರಾಜ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ವಿ. ಸೂರ್ಯಣ್ಣದಲ್ಲಿ ತುಂಬಾ ಅದ್ಭುತವಾದಂಥ ಪಾತ್ರ ಇದೆ. 2 ಶೇಡ್ ಬರುತ್ತೆ. ರೌಡಿಸಮ್ ಮೂವಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಫಿಲಮ್ ಶೂಟ್ ಆಗಿರೋದು ಸ್ಲಮ್ಮಲ್ಲಿ. ಸೊ 2 ಡಬ್ಬಿಂಗ್ ಮುಗಿದಿದೆ, ರಿಲೀಸ್ ರೆಡಿ ಇದೆ. ಇನ್ನೊಂದು ಹೊಸ ಸಿನಿಮಾ ಒಪ್ಕೋತಾ ಇದ್ದಾರೆ. ಹಾಗೆ ಕಿರುತೆರೆನೂ ಒಂದು ಸುದ್ದಿ ಇದೆ, ಬಟ್ ಇನ್ನೂ ರಿವೀಲ್ ಮಾಡೋದಕ್ಕಾಗಲ್ಲ. ಕಿರುತೆರೆ ಇನ್ನೊಂದು ಕ್ವಶನ್ ರೈಸ್ ಆಗಿದೆ ಅಂದ್ರೆ ಮೇನ್ ಲೀಡರ್ ಬರ್ತಾರ ಅಥವಾ ಮೇನ್ ನೆಗೆಟಿವ್ ಲೀಡ್ ಅದೊಂದೇ ಬೇಕಾಗಿರೋದು ಅಂತ ಇಷ್ಟು ವರ್ಷ ನಾನು ವೆಯ್ಟ್ ಮಾಡ್ತಾ ಇರೋದು. ಯಾಕಂದರೆ ಇಲ್ಲ ಪಾಸಿಟಿವ್ ಲೀಡ್ ಮಾಡಬೇಕು, ಇಲ್ಲ ಮೇನ್ ನೆಗೆಟಿವ್ ಲೀಡ್ ಮಾಡಬೇಕು. ಸೊ ಇವಾಗ ಒಳ್ಳೆ ಒಂದು ಟೀಮಲ್ಲಿ ಸಿಕ್ಕಿದೆ, ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದೆ. ಸೀರಿಯಲ್ ಅಂತ ನೀವು ಶುರು ಮಾಡಿದ್ದಕ್ಕೆ ನಮಗೆ ಪರ್ಸನಲಿ ಫೀಲ್ ಆಗಿತ್ತು ಅಥವಾ ಪರ್ಸನಲಿ ಇಷ್ಟ ಆಗಿತ್ತು ಅಂದರೆ ರೇಣುಕಾ ಯಲ್ಲಮ್ಮ ಸೀರಿಯಲ್ನ 2 ಪಾತ್ರಗಳು ಆ ವೇರಿಯೇಷನ್ಸ್ ಇತ್ತು, ಆ ಡಿವೈನ್ ಫೀಲ್ಡ್ ಮತ್ತು ಆ ಮಾಸ್ ರೈಡಿಂಗ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಪಾತ್ರ. ರೇಣುಕಾ ಯಲ್ಲಮ್ಮದಲ್ಲಿ ಯಲ್ಲಮ್ಮನ ಅಮ್ಮನ ಪಾತ್ರ ನಾನು ಮಾಡಿದ್ದು ತುಂಬಾ ಡಿವೈನ್ಫುಲ್ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಅದನ್ನು ಕಾರಣಗಳಿಲ್ಲದೆ ನನ್ನನ್ನು ಅವರು ಮಧ್ಯದಲ್ಲಿ ತೆಗೆದು ರೀಪ್ಲೇಸ್ ಮಾಡಿದ್ದು. ಸೊ ಇದುವರೆಗೂ ಕಾರಣ ಗೊತ್ತಿಲ್ಲ. ಬಟ್ ನಾನು ಮಾಡಿದಷ್ಟು ದಿನ 4-5 ತಿಂಗಳಿಗೆ ವರ್ಕ್ ಮಾಡಿದೆ. ಎಪಿಸೋಡ್ಸ್ ಅಷ್ಟು ಚೆನ್ನಾಗಿರೋದು. ಇವನ್ ನಾನು ಅದನ್ನು ಮಾಡಬೇಕಾದ್ರೆ ಕೂಡ ಒಂದು ನೇಲ್ ಪಾಲಿಶ್ ಕೂಡ ಹಾಕ್ತಿರಲಿಲ್ಲ. ಐ ಸೋ ಮಚ್ ಡೆಡಿಕೇಟೆಡ್. ಐ ಎಂಜಾಯ್ಡ್ ಆ ಒಂದು ಥೀಮ್ ನಾನು ಸಖತ್ ಎಂಜಾಯ್ ಮಾಡಿದೆ. ಬಿಕಾಸ್ ತುಂಬಾ ಇಷ್ಟ ಆಯಿತು. ಚಿತ್ರ ಬೇಕು ಅಥವಾ ಚಿತ್ರ ಇದ್ರೇ ಚೆನ್ನಾಗಿರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅರ್ಧದಲ್ಲೂ ಅಥವಾ ಮಧ್ಯದಲ್ಲೂ ಎಲ್ಲೋ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಆರಂಭದಿಂದ ಇಲ್ಲಿವರೆಗೂ ಕೂಡ ಈವನ್ ಬಿಗ್ ಬಾಸ್ ಅಲ್ಲಿ ಯಾಕೆ ತಗೊಳ್ಳೋದು, ಯಾಕೆ ಕೈ ಬಿಡೋದು, ಯಾಕೆ ಮಿಡಲಲ್ಲಿ ಅವರು ನಿಮ್ಮನ್ನು ಕೈ ಬಿಡುವಂಥ ಪ್ರಯತ್ನ ಮಾಡ್ತಾರೆ? ಅಥವಾ ನಿಮಗೆ ಯಾರಾದರೂ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಿಮ್ಮ ಯಾವುದಾದ್ರೂ ಕೈ ಪಾಡ ಅಥವಾ ಕೈ ಶಕ್ತಿ ಯಾರಾದರೂ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ವಾಟ್ ಐ ಫೀಲ್ ಗೊತ್ತಾ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸಲ್ಲ. ಬಿಕಾಸ್ ನನ್ನನ್ನು ರಿಪ್ಲೇಸ್ ಮಾಡಿದ್ಮೇಲೆ ಐ ಸೋ ಕಾನ್ಫಿಡೆಂಟ್ ದಟ್ ನನ್ನಷ್ಟು ಬೆಸ್ಟ್ ಆರ್ಟಿಸ್ಟ್ ಅವ್ರು ಯಾರು ಸಿಗಲ್ಲ ಅಂತ. ಸೊ ಐ ಫೀಲ್ ಸೋ ಸ್ಯಾಡ್ ಅಬೌಟ್ ದಟ್ ವೆನ್ ದೇ ರಿಜೆಕ್ಟ್ ಆರ್ ವೆನ್ ದೇ ರೀಪ್ಲೇಸ್ ಅಂತ. ಅದಕ್ಕೆ ಅವ್ರ ಬಗ್ಗೆ ಬೇಕಾಗುತ್ತೆ. ಎಂಥ ಒಂದು ಡೆಡಿಕೇಟೆಡ್ ಆರ್ಟಿಸ್ಟ್ ಮಿಸ್ ಮಾಡ್ಕೊಂಡು ಅಂತ ಅವ್ರು ನನಗೆ ರೀಸನ್ ಕೊಟ್ಟಿದ್ದು ರಿಪ್ಲೇಸ್ಮೆಂಟ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನನಗೆ ಬಿಕಿನಿ ಆಗಬೇಕಾಗಿದೆ, ಮಾಡರ್ನ್ ಡ್ರೆಸ್ ಆಗ್ತಿದ್ದೀನಿ, ಅವ್ರು ಹೇಗೆ ಆ ಸೀರಿಯಲ್ ಮಾಡ್ಬೋದು. ಬಟ್ ತೊಗೊಳ್ಬೇಕಾದ್ರೆ ಏನಕ್ಕೆ ಅದು ಗೊತ್ತಾಗಿಲ್ಲ, ಗೊತ್ತಿಲ್ಲ. ಬಟ್ ಇಲ್ಲಿ ಕಾರಣಗಳನ್ನ ಕೇಳೋಕ್ಕಾಗಲ್ಲ ನಾವು ಕೆಲವೊಂದ್ಸಲ. ಬಿಗ್ ಬಾಸ್ ವಿಷಯಕ್ಕೆ ಬರೋದಾದ್ರೆ ಸಾಕಷ್ಟು ಸರಿ ಮಾತಾಡಿದ್ದೀನಿ. ಬಿಗ್ ಬಾಸ್ ಫೇಕ್ ಶೋ ಆ್ಯಂಡ್ ಫೇಕ್ ವೋಟಿಂಗ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ನನ್ನ ಪ್ಲ್ಯಾಂಡ್ ರಿಜೆಕ್ಷನ್ಗೆ ಅವರು ಯೂಸ್ ಮಾಡ್ತಾರೆ ಕಂಟೆಂಟ್ ಇದೆ. ಆ್ಯಂಡ್ ವಿ ಆರ್ ನಾಟ್ ನೋಯಿಂಗ್. ನಾನು ಒಂದು ಚಾನಲ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೋದೆ, ಬಟ್ ಗೊತ್ತಿದ್ದು ಖಂಡಿತ